ರಾಜು ತಮ್ಮ ಮನೆಯ ಹೊರಗಡೆ ಮರದ ಕೆಳಗಡೆ ಒಂದು ಮಂಚದ ಮೇಲೆ ಕುಳಿತು ಅವರ ತಂದೆ ಜೊತೆ ಮಾತಾಡ್ತಿದ್ದ. ಅಪ್ಪಾಜಿ, ನೀವು ಹಳೆ ಕಾಲದವರು ತುಂಬಾ ಬುದ್ಧಿವಂತರಾಗಿರ್ಬೋದು, ಆದ್ರೆ ಈಗಿನ ಕಾಲದ ಬುದ್ಧಿವಂತಿಕೆ ಏನು ಅಂದ್ರೆ ಕಾಸ್ ಮಾಡೋದು ಮತ್ತೆ ಕಾಸ್ನ ಹೇಗ್ ಮಾಡೋದು ಅಂತ. ನೀವಂತೂ ಗದ್ದೆ ಹೊಲ ಅನ್ಕೊಂಡೇ ಇದ್ಬಿಟ್ರಿ. ಮಗ್ನೆ, ಬುದ್ಧಿವಂತಿಕೆ ಏನು ಅಂದ್ರೆ ಯುದ್ಧ ಮಾಡ್ದೇನೆ ಗೆಲುವನ್ನ ಸಾಧಿಸೋದು. ಮತ್ತೆ ದುಡ್ಡಿನ ವಿಷಯ ಬಂದ್ರೆ ದುಡ್ಡು ಎಲ್ಲರ ಹತ್ರ ಕೂಡ ಇರುತ್ತೆ, ಆದ್ರೆ ಬುದ್ಧಿವಂತಿಕೆ ಎಲ್ಲರ ಹತ್ರ ಇರೋದಿಲ್ಲ. ಹಾಗಾದ್ರೆ ನೀವು ಕೋಟ್ಯಾಧಿಪತಿ ಯಾಕಾಗಿಲ್ಲ? ಅದೇ ಹಳೆ ಮನೆ, ಅದೇ ಹೊಲ, ಮತ್ತದೇ ಹಳೆ ಬೆಂಚು. ಆಗ ರಾಜುವಿನ ತಾಯಿ ಚಂಪಾ ಹೊರಗಡೆ ಬಂದ್ರು. ರಾಜು, ಯಾರಾದ್ರೂ ಅಪ್ಪನ್ ಜೊತೆ ಈ ರೀತಿ ಮಾತಾಡ್ತಾರಾ? ನಿಮ್ಮಪ್ಪ ಈ ಹಳ್ಳಿನಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಗೊತ್ತಾ? ಸರಿ ಅಮ್ಮ, ಈಗ ನೀವಿಬ್ರು ನೋಡ್ತಾ ಇರಿ. ನಾನು ಊರಲ್ಲಿ ಪಿಜ್ಜಾ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ. ಮತ್ ನಿಜವಾದ ಐಡಿಯಾ ಏನಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಊರಲ್ಲಿ ಪಿಜ್ಜಾನ? ಮಗ್ನೆ, ನಮ್ ಊರಲ್ಲಿ ಜನ ಚಪಾತಿ ತಿಂತಾರಪ್ಪ. ಈಗ ನೀವು ಸುಮ್ನೆ ಇರಿ, ನಾನ್ ಜಮೀನ ಮಾರ್ತೀನಿ ಮತ್ತೆ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ. ಈ ಮಾತನ್ ಕೇಳಿಸ್ಕೊಂಡ ಚಂಪಾ ತನ್ನ ಗಂಡ ಗಣೇಶನಿಗೆ ಹೇಳ್ತಾಳೆ, ಇಲ್ ನೋಡಿ, ನಿಮ್ ಮಗನ್ ಆಸೆ ಏನಿದೆಯೋ ಅದನ್ನೊಂದ್ಸಲ ಅವನಿಗೆ ಮಾಡೋದಿಕ್ ಬಿಡಿ. ಆ ಊರಿನ ಮುಖ್ಯಸ್ಥ ಬಲಿಯಾ ಸಿಂಗ್ ಆಗಿದ್ದ. ಅರೆ ಗಣೇಶ್, ನೀನ್ ಜಮೀನ ಯಾಕೆ ಮಾಡ್ತಾ ಇದೀಯಾ? ಮಗ ಹೇಳ್ತಾ ಇದಾನೆ, ಈಗ ಹೊಲ ಬೆಳೆಯೋದಲ್ಲ ಪಿಜ್ಜಾನ ಬೆಳೆಸ್ಬೇಕು ಅಂತ. ಅವನ್ ತಲೆ ಚೆನ್ನಾಗಿ ಉಪಯೋಗಿಸ್ತಾನೆ ಬಿಡು. ಊರಲ್ಲಿ ಪಿಜ್ಜಾನ? ಗಣೇಶ್ ವಿಧಿ ಇಲ್ದೆ ಒಪ್ಕೊಂಡ್ ಬರ್ತಾನೆ. ಒಬ್ಳು ಸಿಟಿಯ ಹುಡುಗಿ ಮನೆಗೆ ಪ್ರವೇಶ ಮಾಡ್ತಾಳೆ. ಅಪ್ಪಾಜಿ, ಭೇಟಿಯಾಗಿ. ಇವಳು ನತಾಶಾ ಅಂತ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನನ್ ಫ್ರೆಂಡು. ಅಷ್ಟೇ ಅಲ್ಲ, ನನಗೆ ಮುಂದೆ ಆಗುವಂತ ಲೈಫ್ ಪಾರ್ಟ್ನರ್ ಕೂಡ. ಅಯ್ಯೋ ಮಗ್ನೆ, ಮದ್ವೆಗಿಂತ ಮುಂಚೆ ಹುಡುಗಿ ಹುಡುಗನ್ ಮನೆಗೆ ಬರ್ಬಾರ್ದು. ಒಂದು ದೇವಸ್ಥಾನದಲ್ಲಿ ರಾಜುವಿನ ತಾಯಿ ಮತ್ತೆ ತಂದೆ ಸೇರಿ ಅವನ ಮದ್ವೆನ ಮಾಡಿಸ್ತಾರೆ. ಒಂದು ವಿದೇಶಿ ಸ್ಟೈಲ್ ಅಲ್ಲಿ ರೆಸ್ಟೋರೆಂಟ್ ಕೂಡ ಓಪನ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿತ್ತು. ರಾಜು, ಇವಾಗ ನಮ್ ರೆಸ್ಟೋರೆಂಟ್ ಓಪನ್ ಮಾಡುವಂತ ಸಮಯ. ಇನ್ ಮುಂದೆ ಊರಿನ ಜನ ಅವ್ರ ಯೋಚನೆ ಮಾಡೋ ರೀತಿ ಬದಲಾಯಿಸ್ತಾರೆ. ರೆಸ್ಟೋರೆಂಟ್ ವ್ಯಾಪಾರ ಚೆನ್ನಾಗೇ ನಡೀತಿತ್ತು. ಎಲ್ಲಾ ಯುವಕರು ಪಿಜ್ಜಾ ತಿಂತಾ ಇದ್ರು. ಸಿಟಿಯಲ್ಲಿರೋ ರುಚಿ ಇದ್ದಂಗಿದೆ ಇದು. ಚೀಸ್ ಅಂತೂ ಚೆನ್ನಾಗಿದೆ, ಆದ್ರೆ ಹೊಟ್ಟೆ ಯಾಕೋ ತುಂಬತಾನೆ ಇಲ್ವಲ್ಲ. ಇನ್ನು ತಿಂತ ಹೋದ್ರೆ ಒಳ್ಳೆ ಮಜಾ ಬರುತ್ತೆ ಅನ್ಸುತ್ತೆ. 2-3 ದಿನ ಆದ್ಮೇಲೆ ಅಲ್ಲಿ ಗ್ರಾಹಕರು ಬರೋದನ್ನ ನಿಲ್ಸಿದ್ರು. ರಾಜು ಮತ್ತೆ ನತಾಶಾ ತುಂಬಾ ಚಿಂತೆಗೊಳಗಾದ್ರು. ರಾಜು, ಎಲ್ಲ ದುಡ್ಡು ಖಾಲಿ ಆಯ್ತು. ಇಂಗ್ರೀಡಿಯೆಂಟ್ಸ್ ತಗೊಳೋದಿಕ್ಕೂ ಕೂಡ ಹಣ ಇಲ್ಲ ನಮ್ ಹತ್ರ. ರೆಸ್ಟೋರೆಂಟ್ ಮೇಲೆ ಎಲ್ಲ ಹಾಕ್ಬಿಟ್ಟಾಯ್ತಾ? ಮುಂದಿನ ಕತೆ ಏನು? ರಾಜು, ಇವಾಗ ಟೊಮೊಟೊ ಪನ್ನೀರ್ ತರೋದಕ್ಕೂ ಕೂಡ ದುಡ್ಡಿಲ್ಲ. ಈಗ ವೇಟರ್ಗೆಲ್ಲ ಹೇಗ್ ದುಡ್ಡು ಕೊಡೋದು? ಊರ್ನವರೆಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಆಗ ಆ ಊರಿನವರೊಬ್ಬರಾದ ಬಲರಾಮ್ ಅವರು ಅಲ್ಲಿಗೆ ನಗ್ತಾ ಬಂದ್ರು. ಏನ್ ವಿಷಯ ರಾಜು? ನಿನ್ ಮುಖದಲ್ಲಿ ಯಾಕೋ ಬೇಜಾರು ಎದ್ದು ಕಾಣಿಸ್ತಾ ಇದೆಯಲ್ಲೋ ರಾಜು? ನಿಮ್ಗೆ ಏನಂತ ಹೇಳಿ ಬಲರಾಮಣ್ಣ, ತಂದೆ ಜಮೀನ್ ಮಾರ್ಬಿಟ್ಟು ನಾವು ನಿಮ್ ಜಮೀನ ಖರೀದಿ ಮಾಡಿದ್ದು. ಮತ್ ಅನ್ಕೊಂಡ್ವಿ ಪಿಜ್ಜಾ ರೆಸ್ಟೋರೆಂಟು ಊರ್ನಲ್ಲಿ ಭಾರಿ ಸದ್ ಮಾಡುತ್ತೆ ಅಂತ. 2-3 ದಿನ ಅಂತೂ ಎಲ್ಲ ಚೆನ್ನಾಗಿ ಆಯ್ತು. ಆದ್ರೆ ಗೊತ್ತಿಲ್ಲ ಯಾಕೋ ಇದ್ದಕ್ಕಿದ್ದಾಗೆ ಕಸ್ಟಮರ್ಸ್ ಬರೋದೇ ಬಿಟ್ಬಿಟ್ರು. ಈಗ ನಮ್ ಹತ್ರ ಒಂದ್ ಸ್ವಲ್ಪನೂ ದುಡ್ಡು ಕೂಡ ಇಲ್ಲ. ನನಗಿಂತೂ ಯೋಚನೆ ಮಾಡಿ ಮಾಡಿ ಸಾಕಾಗೋಗಿದೆ. ಇವಾಗ ಏನ್ ಮಾಡೋದು ಅಂತಾನು ಕೂಡ ನನಗ್ ಗೊತ್ತಾಗ್ತಾ ಇಲ್ಲ. ಇವಾಗ ನಾವ್ ಏನ್ ಮಾಡೋದು? ಅಯ್ಯೋ, ಚಿಂತೆ ಯಾಕೆ ಮಾಡ್ತೀವ ರಾಜು? ಒಂದ್ ಕೆಲ್ಸ ಮಾಡು, ನೀ ನನ್ನ ಹತ್ರ ಸಾಲ ತಗೊಳಪ್ಪ. ಏ ಇಲ್ಲ ಬಲರಾಮಣ್ಣ. ಅಯ್ಯೋ ರಾಜು, ಯಾಕದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ತಗೋ ಸಾಲನ. ರೆಸ್ಟೋರೆಂಟ್ ಅಲ್ಲಿ ಯಾವಾಗ ಚೆನ್ನಾಗಿ ವ್ಯಾಪಾರ ಆಗುತ್ತೋ ಅವಾಗ ವಾಪಸ್ ಕೊಡು. ಊರ್ನವ್ರು ಅಂದ್ಮೇಲೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗಪ್ಪ? ನಿಮ್ಗೆ ನಮ್ಮೇಲೆ ಇಷ್ಟೊಂದ್ ದಯೆ ಯಾಕೆ? ಅಯ್ಯೋ ಮಗಳೇ, ಊರ್ ಜನಕ್ ಸಹಾಯ ಮಾಡಿದ್ರೆ ನನಗ್ ಖುಷಿ ಆಗುತ್ತೆ. ರಾಜ ದುಡ್ಡನ್ನ ತಗೋತಾನೆ. ಎಲ್ಲಾ ಕಡೆ ನೊಣಗಳು ಹಾರಾಡ್ತಾ ಇದ್ವು. ಎಲ್ಲಾ ಕುರ್ಚಿ ಖಾಲಿ ಇದ್ವು. ಸೊಳ್ಳೆಗಳೆಲ್ಲ ಹಾರಾಡೋದಕ್ ಶುರು ಮಾಡಿದ್ವು. ಒಬ್ಬ ಗ್ರಾಹಕ ಕೂಡ ಅಲ್ಲಿಗೆ ಬರ್ಲೇ ಇಲ್ಲ. ಇದೇನ್ ಪಿಜ್ಜಾ ಗೀಜಾ ಅನ್ಕೊಂಡು ಹೊಟ್ಟೆ ತುಂಬಲ್ಲ, ಜೇಬ್ಗಂತೂ ದೊಡ್ಡ ಕತ್ರಿ. ನಮ್ಮ ತರಕಾರಿಲಿರೋ ಸ್ವಾದ ಈ ಪಿಜ್ಜಾ ಅಲ್ಲಿ ಎಲ್ಲಿರತ್ತಪ್ಪ? ಬಲರಾಮ್ ದೂರದಿಂದನೇ ರೆಸ್ಟೋರೆಂಟ್ ನ ನೋಡ್ತಾ ಇದ್ದ. ರಾಜು ನತಾಶಾ ಇಬ್ರು ಮಾತಾಡ್ತಾ ಇದ್ರು. ಆಗ ಅಲ್ಲಿಗೆ ಬಲರಾಮ್ ಬಂದ್ರು. ರಾಜುಗೆ ಹೇಳ್ತಾರೆ, ರಾಜು, ನಾನ್ ನಿನಗೆ ಸಾಲ ಕೊಟ್ಟಿದ್ನಲ್ಲ, ಅದ್ನೀಗ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಪ್ಪ.
ಇದ್ ನೀವ್ ಏನ್ ಹೇಳ್ತಾ ಇದ್ರ ಬಲರಾಮಣ್ಣ? ನೀವೇ ತಾನೇ ಹೇಳಿದ್ದು ಬಡ್ಡಿ ಗಿಡ್ಡಿ ಏನು ಬೇಡ ಅಂತ. ನೀನು ಬುದ್ಧಿವಂತ ಅಲ್ಲ, ದಡ್ಡ ಕಣ ರಾಜು. ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೆ ಮುಂಚೆಯಿಂದಾನು ರಾಜು ಅವ್ರ ಅಪ್ಪನ್ ಕಂಡ್ರೆ ಚೂರು ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಊರಲ್ಲೆಲ್ಲ ಗಣೇಶು ಬುದ್ಧಿವಂತ ಅಂತ ಹೇಳ್ತಾ ಇದ್ರು. ನನಗೆ ಯಾವಾಗ ಗೊತ್ತಾಯ್ತು ಗಣೇಶ್ ಮಗ ರಾಜು ಹೊಲ ಮಾರ್ಬಿಟ್ಟು ಪಿಜ್ಜಾ ಅಂಗಡಿ ಓಪನ್ ಮಾಡ್ತಾನೆ ಅಂತ, ಆಗ್ಲೇ ಐಡಿಯಾ ಹಾಕೊಂಡೆ ನಾನು. ಅದು ಪಿಜ್ಜಾ ರೆಸ್ಟೋರೆಂಟ್ ಅಂತೆ. ಆಗ್ಲೇ ನನಗೆ ಗೊತ್ತಾಯ್ತು ಮಗ ಅಪ್ಪನ್ ತರ ಅಲ್ಲ, ಶತ ಮೂರ್ಖ ಅಂತ. ಅದಕ್ಕೆ ನಾನ್ ಯಾಕೆ ಸ್ವಲ್ಪ ಅದ್ರಲ್ಲಿ ಲಾಭ ಮಾಡ್ಕೋಬಾರ್ದು ಅಂತ ಹಿಂಗ್ ಮಾಡ್ದೆ. ಏನ್ ನಿಮ್ ಮಾತಿನ ಅರ್ಥ? ಅರ್ಥ ಏನು ಅಂದ್ರೆ, ನಾನ್ ನಿನಗೆ ಸಾಲ ಕೊಟ್ಟಿದ್ನಲ್ಲಪ್ಪ, ಒಂದ್ ವೇಳೆ ಅದ್ ನನಗೆ 1 ವಾರದಲ್ಲಿ ವಾಪಸ್ ಸಿಗ್ಲಿಲ್ಲ ಅಂದ್ರೆ ನಿನ್ನ ಈ ರೆಸ್ಟೋರೆಂಟ್ ಮತ್ತೆ ಈ ಜಾಗ 2 ನಂದಾಗುತ್ತೆ. ಮತ್ತೆ ನಿರ್ಧಾರ ಪಂಚಾಯತ್ ಆಗತ್ತೆ. ಅಷ್ಟನ್ ಮಾತಾಡಿದ್ ಬಲರಾಮ್ ಅಲ್ಲಿಂದ ಕೋಪದಿಂದ ಹೊರಟು ಹೋದ್ರು. ಬಲರಾಮ್ ಅಲ್ಲಿಂದ ಹೊರಟ ಮೇಲೆ ರಾಜುವಿನ ತಂದೆ ಗಣೇಶ್ ಅಲ್ಲಿಗೆ ಬಂದ್ರು. ಆಮೇಲೆ ನೀನೇನೆಲ್ಲ ಹೇಳಿದ್ಯೋ ಅದೆಲ್ಲ ನಾನು ಕೇಳಿಸ್ಕೊಂಡೆ. ನೀನು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಾದ್ರೆ ಬಲರಾಮನ್ ಜಮೀನ ಖರೀದಿ ಮಾಡ್ತಿದ್ದೆ ಅಂತ ಗೊತ್ತಾದಾಗ ನಿನಗೆ ಆಗ್ಲೇ ನಾನು ಬೇಡ ಅಂತ ಹೇಳಿದ್ದೆ. ಆದ್ರೆ ನೀನ್ ಕೇಳಲೇ ಇಲ್ಲ. ಅದ್ ಸಾಲದು ಅಂತ ನನ್ಗೆ ಒಂದ್ ಮಾತು ಕೇಳ್ದೆ, ಅವನ ತರ ಸಾಲ ಕೂಡ ತಗೊಂಡ್ಬಿಟ್ಟೆ. ನಾನ್ ನಿನಗೆ ಎಷ್ಟು ಸಲ ಹೇಳ್ತಾ ಬಂದೆ ಬಲರಾಮಂಗೆ ನನ್ನ ಕಂಡ್ರೆ ಆಗಲ್ಲ ಅಂತ. ಕೇಳ್ದ್ಯಾ? ನನಗ್ ಗೊತ್ತಿತ್ತು ಅವನ್ ನಿನಗೆ ಹೇಗಾದ್ರೂ ಮೋಸ ಮಾಡ್ತಾನೆ ಅಂತ. ನೀವು ಸರಿಯಾಗಿ ಹೇಳಿದ್ರಿ ಅಪ್ಪಾಜಿ. ಈಗ ಏನು ಕೂಡ ಉಳ್ದಿಲ್ಲ. ಬಲರಾಮ ಬಡ್ಡಿ ಸಮೇತ ದುಡ್ಡು ಕೇಳ್ತಾ ಇದ್ದಾನೆ. 1 ವಾರದಲ್ಲಿ ಕೊಟ್ಟಿಲ್ಲ ಅಂದ್ರೆ ರೆಸ್ಟೋರೆಂಟ್ ಹೋಗುತ್ತೆ, ಜಮೀನ್ ಕೂಡ ಹೋಗ್ಬಿಡುತ್ತಂತೆ. ಇಲ್ಲಿವರೆಗೂ ನಿನ್ ಮನ್ಸ್ ಹೇಳಿದಾಗೆ ನೀನ್ ಮಾಡ್ದೆ. ಈಗ ನನ್ನ ಸರ್ದಿ. ಈಗ ನಾನ್ ಹೇಳಿದ್ನ ನೀನ್ ಮಾಡ್ಬೇಕಾಗುತ್ತೆ. ಆಗ್ಲಿ ಅಪ್ಪಾಜಿ. ನಾಳೆಯಿಂದ ರೆಸ್ಟೋರೆಂಟ್ ಅಲ್ಲಿ ಬದನೆಕಾಯಿ ರೆಸಿಪಿ ಮಾಡು. ಮತ್ತೆ ಅದೇ ಬದನೆಕಾಯಿನ ಪಿಜ್ಜಾ ಮೇಲೆ ಹಾಕೋ. ಹೆಸರೇನು ಅಂದ್ರೆ ಬರ್ತಾ ಪಿಜ್ಜಾ ಅಂತ. ಅಪ್ಪಾಜಿ, ಬರ್ತಾ ಪಿಜ್ಜಾ ಯಾರು ಕೂಡ ತಿನ್ನೋದಿಲ್ಲ. ಇದು ಊರು, ಇಲ್ಲಿ ಪಿಜ್ಜಾ ಗಿಜ್ಜಾ ನಡೆಯೋದಿಲ್ಲ. ಇಲ್ಲಿ ಬರ್ತಾ ಚೆನ್ನಾಗಿ ನಡೆಯುತ್ತೆ. 2 ಸೇರಿಸಿದ್ರೆ ಮಾತು ಮತ್ತೆ ಹೃದಯ 2 ಗೆಲ್ಬಹುದು. ಬರ್ತಾ ಪಿಜ್ಜಾ ರೆಡಿ ಆಯ್ತು. ಗರಿಗರಿಯಾದ ಬದನೆಕಾಯಿ ಪಿಜ್ಜಾ, ದೇಸಿ ಬೆಣ್ಣೆ ಮತ್ತು ಖಾರ ಖಾರವಾದ ಪಿಜ್ಜಾ. ಆ ಹಳ್ಳಿಯಲ್ಲಿ ಒಬ್ರು ಹೆಂಗಸು ಮೊದಲು ಅಲ್ಲಿಗೆ ಬಂದು ಟೇಸ್ಟ್ ಮಾಡಿದ್ರು. ಅರೆ ವಾಹ್, ಎಷ್ಟು ಚೆನ್ನಾಗಿದೆ ಇದು. ಅದು ಕೂಡ ಗರಿಗರಿಯಾಗಿದೆ. ಸೂಪರ್ ಆಗಿದೆ. ನನಗ್ ತುಂಬಾ ಇಷ್ಟ ಆಯ್ತು. ದಿನೇ ದಿನೇ ಗ್ರಾಹಕರು ಬರೋದಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದಿನದ ನಂತರ ರೆಸ್ಟೋರೆಂಟ್ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಎಲ್ಲಾ ಕಡೆ ಸಂತೋಷ ತುಂಬಿತ್ತು. ಪ್ರತಿ ಟೇಬಲ್ ಅಲ್ಲಿ ಬರ್ತಾ ಪಿಜ್ಜಾ ತಿಂತಾ ಇದ್ರು. ಸೇಮ್ ಮನೇಲೆ ಮಾಡ್ದಂಗಿದೆ ಇದು. ಪಿಜ್ಜಾಗೆ ದೇಸಿ ರೂಪ ಕೂಡ ಕೊಡ್ಬೋದಾ? ಇದ್ ನನಗೆ ಗೊತ್ತೇ ಇರ್ಲಿಲ್ಲಪ್ಪ. ರಾಜು ಮತ್ತೆ ನತಾಶಾ ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ರು. ಬಲರಾಮ್ ದೂರದಿಂದ ನಿಂತು ರೆಸ್ಟೋರೆಂಟ್ ನ ನೋಡ್ತಾ ಇದ್ದ. ಈ ಮುದ್ಕ ಗಣೇಶು ಮತ್ತೆ ನನಗೆ ಇಟ್ಬಿಟ್ಟ. ಆಗ ರೆಸ್ಟೋರೆಂಟ್ ಇಂದ ರಾಜು ಮತ್ತೆ ನತಾಶಾ ಒಂದು ಬ್ಯಾಗ್ ಹಿಡಿದು ಬಲರಾಮ್ ಬಳಿ ಬಂದ್ರು. ಬಲರಾಮ್ ಬೇಜಾರಿಂದಾನೆ ಅವ್ರ ಮುಖನ ನೋಡ್ದ. ಆಗ ರಾಜು ಬ್ಯಾಗ್ ಅನ್ನು ಬಲರಾಮ್ಗೆ ಕೊಟ್ಟು ಹೇಳ್ದ, ಇದ್ ತಗೊಳ್ಳಿ ನಿಮ್ ದುಡ್ಡು, ಬಡ್ಡಿ ಸಮೇತ. ಮತ್ತೊಂದ್ ಮಾತು ನೀವು ಯಾವತ್ತೂ ಗಮನ ಇಟ್ಕೊಳ್ಳಿ. ನೀವು ಹೊಟ್ಟೆ ಕಿಚ್ಚಿಂದ ಯಾರಿಗೂ ಯಾವತ್ತೂ ಕೂಡ ಸಹಾಯ ಮಾಡ್ಬೇಡಿ. ಹೊಟ್ಟೆ ಕಿಚ್ಚಿಂದ ಯಾರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಈ ಮಾತನ್ ಕೇಳಿದ್ ಬಲರಾಮ್ ತಲೆ ತಗ್ಗಿಸ್ಕೊಂಡು ವಾಪಸ್ ಹೊರಟ. ಗಣೇಶ್ ಕಾಟ್ ಮೇಲೆ ಕೂತಿರ್ತಾರೆ. ಆಗ ಗಣೇಶ್ನ ಫೋನ್ ರಿಂಗ್ ಆಗುತ್ತೆ. ಹಲೋ, ಹೇಳಿ. NDTV ಇಂದನಾ? ಹೌದು, ಬರ್ತಾ ಪಿಜ್ಜಾ ನಮ್ಮೂರಲ್ಲೇ ಶುರುವಾಗಿದ್ದು. ರಾಜು, ಇಲ್ಲೋಡು, ಸೋಷಿಯಲ್ ಮೀಡಿಯಾದಲ್ಲಿ ಈ ಫುಡ್ ವ್ಲಾಗರ್ ನಮ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಇಬ್ರು ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು. ಒಂದು ಸಮಾರಂಭ ನಡೀತಾ ಇತ್ತು. ಅಲ್ಲಿ ಹಳ್ಳಿ ಜನರೆಲ್ಲ ಸೇರಿದ್ರು. ಸ್ಟೇಜ್ ಮೇಲೆ ರಾಜು ಮತ್ತೆ ನತಾಶಾ ನಿಂತಿದ್ರು. ಕೆಳಗಡೆ ಗಣೇಶ್ ಮತ್ತೆ ಚಂಪಾ ನಿಂತು ನೋಡುತ್ತಿದ್ರು. ಚಂಪಾ ರಾಜುವಿನ ಬಳಿ ಬಂದು ಮಾತಾಡಿದ್ರು. ಮಗ, ಇವಾಗ ನಿನಗ ಅರ್ಥ ಆಯ್ತಲ್ವಾ ಬುದ್ಧಿವಂತಿಕೆ ಅಂದ್ರೆ ಏನು ಅಂತ? ಹಾ ಅಮ್ಮ, ಈಗ ಅರ್ಥ ಆಯ್ತು. ನಿಜವಾದ ಬಿಸ್ನೆಸ್ ಏನು ಅಂದ್ರೆ ಮನ್ಸಿಂದ ಮಾಡುವಂತ ಬಿಸ್ನೆಸ್. ಮತ್ತೆ ಅಪ್ಪಾಜಿಗಿಂತ ದೊಡ್ಡ ಗುರು ನನಗಿಲ್ಲಿ ತನಕ ಸಿಗ್ಲಿಲ್ಲ. ಇಷ್ಟನ್ನು ಮಾತಾಡಿದ ರಾಜು ಹಳ್ಳಿ ಜನಗಳ್ ನೋಡಿ ಹೇಳ್ತಾನೆ, ನಮ್ ತಂದೆ ಗಣೇಶ್ ಪ್ರಸಾದ್ ಅವರು ಕೇವಲ ಒಬ್ಬ ಬುದ್ಧಿವಂತ ರೈತ ಅಷ್ಟೇ ಅಲ್ಲ, ಅವರು ಒಬ್ಬ ವಿಷನರಿ. ಇವತ್ತು ಬರ್ತಾ ಪಿಜ್ಜಾ ಏನ್ ಸೌಂಡ್ ಮಾಡ್ತಾ ಇದೆಯೋ ಅದು ಅವರೇ ಕಂಡಿಡಿದಿದ್ದು. ಹಳ್ಳಿ ಜನ ಎಲ್ಲ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಗಣೇಶ್ ಮಂಚದ ಮೇಲ್ ಮಲಗಿ ನೋಡ್ತಾ ಇದ್ದ. ಜನಗಳು ತುಂಬಾ ಸಂಖ್ಯೆಯಲ್ಲಿ ರೆಸ್ಟೋರೆಂಟ್ಗೆ ಬರ್ತಾ ಇದ್ರು. ಬರ್ತಾ ಪಿಜ್ಜಾದ ಬೋರ್ಡ್ ದೂರದಿಂದ ಹೊಳಿತಾ ಇತ್ತು.